ನೋಡಿ, ಕರ್ನಾಟಕದ ನಾಯಕತ್ವ ಕೇರಳದಲ್ಲಿ ನಿರ್ಣಯ ಆಗಬಹುದು. ಸಿದ್ದರಾಮಯ್ಯ ಬದಲಾದ್ರೆ ಪರಮೇಶ್ವರ್ ಸಿಎಂ ಆಗಲಿ. ಇದು ತುಮಕೂರಿನಲ್ಲಿ ಮಾಜಿ ಸಚಿವ ಕೆ ರಾಜಣ್ಣ ಅವರ ಹೇಳಿಕೆ. ರಾಜಣ್ಣ ಅವರ ಹೇಳಿಕೆ ಯಾವಾಗಲೂ ಒಂದಷ್ಟು ಚರ್ಚೆಗೆ ಕಾರಣವಾಗುತ್ತೆ. ಇವತ್ತು ಕೂಡ ಅಂಥದ್ದೇ ಹೇಳಿಕೆಯನ್ನ ನೀಡಿದ್ದಾರೆ ರಾಜಣ್ಣ. ನಾಯಕತ್ವ ಬದಲಾವಣೆ ಇಂದೇ ನಿರ್ಣಯವಾಗಬಹುದು. ಇವತ್ತು ಕೇರಳದಲ್ಲಿ ಇವತ್ತೇ ನಿರ್ಣಯ ಆಗಬಹುದು. ಯಾಕೆಂದ್ರೆ ಇಂದು ಹೈಕಮಾಂಡ್ ಜೊತೆ ಸಿಎಂ ಇರಲಿದ್ದಾರೆ. ಈ ವೇಳೆ ನಾಯಕತ್ವದ ಬಗ್ಗೆ ತೀರ್ಮಾನ ಆಗಬಹುದು ಅಂತ ರಾಜಣ್ಣ ಹೇಳಿದ್ದಾರೆ. ನೋಡಿ, ರಾಜಣ್ಣ ಅವರ ಹೇಳಿಕೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ನಾಯಕತ್ವದ ವಿಚಾರದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಆ ಬಗ್ಗೆ ನಾಯಕರ ಪ್ರಯತ್ನಗಳು ಅದೆಲ್ಲವನ್ನ ಕೂಡ ನೋಡ್ತಾ ಇದ್ದೀವಿ. ಆದ್ರೆ ಇವತ್ತು ಕೇರಳದಲ್ಲಿ ಕರ್ನಾಟಕದ ನಾಯಕತ್ವದ ನಿರ್ಣಯ ಆಗಬಹುದು ಅಂತ ರಾಜಣ್ಣ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿಗಳು ಇವತ್ತು ಕೇರಳಕ್ಕೆ ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಅಲ್ಲೇ 3 ಗಂಟೆವರೆಗೂ ತ್ರಿವೆಂಡ್ರಮ್ನಲ್ಲೇ ಉಳಿತಾರೆ, ಹೌದಲ್ವಾ? ಅಲ್ಲಿನೇ ಖರ್ಗೆ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, ಡಿ ಕೆ ಶಿವಕುಮಾರ್ ಇರ್ತಾರೆ. ಅಲ್ಲೇ ಯಾಕೆ ಚರ್ಚೆ ಮಾಡಿರಬಾರ್ದು? ಅದ್ರ ಸಾಧ್ಯತೆಯೂ ಕೂಡ ಇದೆ. ಆಗಿರಬಹುದು ಅಂತ ಹೇಳಿ ಪ್ರಿಡಿಕ್ಷನ್. ಯಾಕೆಂದರೆ 3 ಗಂಟೆವರೆಗೂ ಅಲ್ಲೇ ಇರ್ತಾರಲ್ಲ ಇವರು. 3 ಗಂಟೆವರೆಗೂ ಅಲ್ಲೇ ಇದ್ದು ಏನು ಮಾಡ್ತಾರೆ? ಅವರೆಲ್ಲ ಏನು ಮಾಡ್ತಾರೆ? ಏನಾದ್ರು ಅಲ್ಲೇ ಏನು ಅದೇನು ಒಂದು ದಿವಸ ಮಾತಾಡ್ಬೇಕೇನ್ರಿ? ಅಲ್ಲೇ 4-5 ಜನ ಕೂತ್ಕೊಂಡು ಒಂದು 5 ನಿಮಿಷದಲ್ಲಿ ಏನಾದ್ರು ಒಂದು ಅಭಿಪ್ರಾಯ ರಾಹುಲ್ ಗಾಂಧಿಯವ್ರ ಬಾಯಿಯಿಂದ ಏನು ಬರ್ತದೆ ಅದು ಜಾರಿ ಆಗ್ತದೆ. ಆಗಬಹುದು ಅಂತ ನನ್ನ ವೈಯಕ್ತಿಕ ನಿರೀಕ್ಷೆ. ಯಾಕೆಂದರೆ ನಾನು ಅವ್ರ ಟಿ ಪಿ ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಪೊಲಿಟಿಕಲ್ ಆಗೋದಿರ್ಬೋದು, ಬೇರೆ ಬೇರೆ ರೀತಿಯಲ್ಲೂ ಕೂಡ ಎಲ್ಲ ಲೀಡರ್ಗಳು ಅಲ್ಲೇ ಇರ್ತಾರಲ್ಲ, ರಾಜ್ಯದ್ದು ದೇಶದವರು ಎಲ್ಲ ಅಲ್ಲೇ ಇರ್ತಾರೆ. ಅಲ್ಲಿ ಏನಾದರೂ ಮಾತುಕತೆ ಆಗಬಹುದು ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು, ನಿರೀಕ್ಷೆ. ಮುಂದೆ ಸಿದ್ದರಾಮಯ್ಯನವ್ರು ಏನೋ ಬದಲಾವಣೆ ಆದರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಾವು. ಇನ್ನೇನಾಗಬೇಕು? ಹೌದು, ಹಿಂದೆ 8 ವರ್ಷ ಇರಲಿಲ್ವ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವ್ರು ಗೆಲ್ಲಿಲ್ಲ ಅವಾಗ. ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ಏನು ಬಿಟ್ಕೊಳಕ್ಕೇನು ಸಿದ್ದರಾಮಯ್ಯನವ್ರ ಮನೆ ಆಸ್ತಿನ? ಅಧಿಕಾರ ಯಾರ ಆಸ್ತಿನೂ ಅಲ್ಲ, ಜನರು ಕೊಡೋ ಅಂಥ ಭಿಕ್ಷೆ. ಗೊತ್ತಾಯ್ತಾ? ಕೇಳಪ್ಪ, ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಯಾರೊಬ್ಬನ ಆಸ್ತಿನೂ ಇಲ್ಲ, ನನ್ನ ಆಸ್ತಿನೂ ಅಲ್ಲ, ಸಿದ್ದರಾಮಯ್ಯನವರ ಆಸ್ತಿನೂ ಅಲ್ಲ, ಪರಮೇಶ್ವರ ಆಸ್ತಿನೂ ಅಲ್ಲ, ಇನ್ನೊಬ್ರದ್ದು ಯಾರ್ದು ರಾಜಕಾರಣಿಗಳ ಆಸ್ತಿ ಅಲ್ಲ. ನಮಗೆ ಜನ ಕೊಡ್ತಕ್ಕಂಥದ್ದು ಭಿಕ್ಷೆ. ಗೊತ್ತಾಯ್ತಾ? ನಾವು ಭಿಕ್ಷೆ ತಗೊಂಡು ನಾವು ಅವನಷ್ಟು ಕೊಡಬೇಕಾಗಿತ್ತು, ಇವನಿಷ್ಟು ಕೊಡಬೇಕಾಗಿತ್ತು ಅಂತೇಳಿ ಜನರನ್ನು ಆಕ್ಷೇಪಣೆ ಮಾಡೋಂಗಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈ ಹಿಂದೆ ಕೂಡ KN ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಅಸಮಾಧಾನವನ್ನ ಹೊರ ಹಾಕಿದ್ರು. ಆದ್ರೆ ಈಗ ಮತ್ತೆ ಸಿದ್ದರಾಮಯ್ಯ ಅವರ ಆಸ್ತಿ ಅಲ್ಲ ಆ ಕುರ್ಚಿ, ಅವ್ರು ಬಿಟ್ಕೊಟ್ರೆ ಅದು ಪರಮೇಶ್ವರ್ ಅವ್ರಿಗೆ ಹೋಗ್ಲಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅಂದ್ರೆ ರಾಜಣ್ಣ ಯಾವ ರೀತಿಯಲ್ಲಿ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ? ಅಂದ್ರೆ ಕೇರಳದಲ್ಲಿ ಇವತ್ತೇನಾದ್ರೂ ನಾಯಕತ್ವ ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳು ಇದೆಯಾ ಹರೀಶ್? ಮಧು ನಾಗರಾಜ್, ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕಿತ್ತಾಟ ಈಗ ಪೀಕಿಗೆ ಹೋಗಿರುವಂತಹದ್ದು. ಕೇರಳ ಚುನಾವಣೆ ಮುಗಿದ ಬಳಿಕ ಈಗ ಸರ್ಕಾರವು ಕೂಡ ರಚನೆ ಆಗಿದೆ. ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಈಗ ಕರ್ನಾಟಕದ ಕಡೆ ಗಮನ ಹರಿಸ್ತಾರೆ ಅನ್ನುವಂಥದ್ದು ರಾಜ್ಯ ನಾಯಕರ ಇಚ್ಛೆ ಆಗಿದೆ. ಹೀಗಾಗಿ ಒಂದು ಬಣ ಈಗ ದೆಹಲಿಗೆ ತೆರಳಿ ಅಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥದ್ದು ಕೇಳ್ತಾ ಇದ್ದಾರೆ. ಮತ್ತೊಂದು ಬಣ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ. ಇದ್ರ ಮಧ್ಯೆ ನಾಳೆ ಕಾಂಗ್ರೆಸ್ ಸಾಧನಾ ಸಮಾವೇಶನ ಮಾಡ್ತಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ರಾಜ್ಯದಲ್ಲಿ ತುಂಬಿರುವಂತಹದ್ದು. ನಾಳೆ ತುಮಕೂರಿನಲ್ಲಿ ಸಾಧನಾ ಸಮಾವೇಶ ನಡೀತಾ ಇದೆ. ಈ ಸಾಧನಾ ಸಮಾವೇಶಕ್ಕೆ ಕಾಂಗ್ರೆಸ್ ವಲಯದಲ್ಲೇ ಸಾಕಷ್ಟು ವ್ಯಾಖ್ಯಾನಗಳು ಆಗ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಬಿಟ್ಟು ಇಳಿಬೇಕು ಅನ್ನುವಂತ ಒಂದು ವಾದ ಕಾಂಗ್ರೆಸ್ನಲ್ಲಿ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನ ಬಿಟ್ಟು ಇಳಿತಾರ ಅಥವಾ ಹೈಕಮಾಂಡ್ ಆ ರೀತಿಯಾದಂತಹ ಒಂದು ಸಿಎಂ ಬದಲಾವಣೆ ಬಗ್ಗೆ ಏನಾದ್ರು ಚರ್ಚೆ ಮಾಡುತ್ತಾ ಅನ್ನುವಂತಹದ್ದು ಈಗ ಕುತೂಹಲ ಕೆರಳಿಸಿರುವಂತಹದ್ದು. ಇದ್ರ ಬಗ್ಗೆ ಮಾಧ್ಯಮದವರು ರಾಜಣ್ಣ ಅವರಿಗೆ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಾ ಇದ್ದಾರೆ, ಸಿಎಂ ಸಿದ್ದರಾಮಯ್ಯ ಅವರು ಒಂದು ವೇಳೆ ಬದಲಾವಣೆ ಆದ್ರೆ ಆ ಸ್ಥಾನ ಪರಮೇಶ್ವರ್ ಅವರಿಗೆ ಕೊಡಬೇಕು, ಮತ್ತೆ ಪರಮೇಶ್ವರ್ ಅವರಿಗೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಕೂಡ ಒತ್ತಾಯವನ್ನ ಮಾಡ್ತೀನಿ. ನಮ್ಮ ಅಭಿಪ್ರಾಯ ಕೂಡ ಅದೇ ಆಗಿದೆ ಅನ್ನುವಂಥದ್ದನ್ನ ರಾಜಣ್ಣ ಅವರು ಹೇಳಿದ್ದಾರೆ. ಈ ಹಿಂದೆ ಯಾವ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅದೇ ರೀತಿಯಾದಂಥ ಹೇಳಿಕೆಗಳನ್ನ ಈಗ ರಾಜಣ್ಣ ಅವರು ಕೊಡ್ತಿದ್ದಾರೆ. ಹಾಗಾದ್ರೆ 2013ರಲ್ಲಿ ಅಂದ್ರೆ 2013ರ ಚುನಾವಣೆಯಲ್ಲಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದುಕೊಂಡು ಸೋಲ್ತಾರೆ. ಆಗಿದ್ದಾಗ ಒಂದು ವೇಳೆ ಗೆದ್ದಿದ್ದೇ ಆದಲ್ಲಿ ಅವತ್ತು ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಟುಕೊಡ್ತಿದ್ರ ಅನ್ನುವಂತಹ ಪ್ರಶ್ನೆಗೆ
ಸಿದ್ದರಾಮಯ್ಯ ರಾಜಣ್ಣ ಅವರು ಹೇಳಿದ್ದಾರೆ ಸಿಎಂ ಕುರ್ಚಿ ಅನ್ನುವಂತಹದ್ದೇನು ಯಾರ ಮನೆ ಆಸ್ತಿನೂ ಅಲ್ಲ, ಅದನ್ನ ಬಿಟ್ಕೊಡ್ಲೇಬೇಕಾಗಿತ್ತು. ಮತ್ತೆ ಯಾರ ಒಬ್ಬರ ಆಸ್ತಿ ಅಂತ ರಾಜ್ಯದ ಮುಖ್ಯಮಂತ್ರಿಯನ್ನ ಅನ್ಕೊಬಾರ್ದು, ಮುಖ್ಯಮಂತ್ರಿ ಕುರ್ಚಿಯನ್ನು ಅನ್ಕೋಬಾರ್ದು ಅನ್ನುವಂಥದ್ದು ಹೇಳಿದ್ದಾರೆ. ಹೀಗಿದ್ದಾಗ ಒಂದು ಸ್ಪಷ್ಟ ಆಗುತ್ತೆ, ಒಂದ್ ವೇಳೆ ಮುಖ್ಯಮಂತ್ರಿ ಬದಲಾವಣೆ ಏನಾದರೂ ಆಯ್ತು ಅಂತಂದ್ರೆ, ಅಂತಹ ಚರ್ಚೆ ಬಂತು ಅಂತಂದ್ರೆ ರಾಜಣ್ಣ ಅವರ ನಿಲುವು ಸ್ಪಷ್ಟವಾಗಿ ಇರುತ್ತೆ, ಅದು ಪರಮೇಶ್ವರ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ. ಇದರಿಂದ ಸ್ಪಷ್ಟ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಪರಮೇಶ್ವರ್ ರಾಜಣ್ಣ ಅವರು ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ ಅನ್ನುವಂತಹದ್ದು. ಈ ಹಿಂದೆ ರಾಜಣ್ಣ ಅವ್ರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿ ಮಾತುಕತೆಯನ್ನು ಕೂಡ ಮಾಡಿದ್ರು. ಎಲ್ಲ ಒಂದ್ ಕಡೆ ಸಂಬಂಧ ಸರಿಯಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ನಡೀತಿರುವಂತಹ ಮಧ್ಯೆನೆ ಈಗ ರಾಜಣ್ಣ ಅವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರದು, ಪರಮೇಶ್ವರ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ನಿಲುವನ್ನ ಮತ್ತೊಮ್ಮೆ ಗಟ್ಟಿಯಾಗಿ ಹೇಳಿದ್ದಾರೆ. ಮಧು ನಾಗರಾಜ್. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ರಾಜಣ್ಣ ಅವರ ಹೇಳಿಕೆ ಬಹಳ ಒಂದು ಆತಂಕವನ್ನ ಸೃಷ್ಟಿಸ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ರಾಜಣ್ಣ ಅವರು ಈ ರೀತಿ ಹೇಳಿಕೆಯನ್ನ ಕೊಡಬಹುದಾ ಅನ್ನುವಂತಹ ವಿಚಾರದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಹಾಗಾದ್ರೆ ರಾಜಣ್ಣ ಅವರು ಸಿದ್ದರಾಮಯ್ಯ ಅವರ ಕುರಿತು ಏನ್ ಹೇಳಿದ್ರು, ಪರಮೇಶ್ವರ್ ಅವರ ಕುರಿತು ಏನ್ ಹೇಳಿದ್ರು, ಬನ್ನಿ ನೋಡ್ಕೊಂಡು ಬರೋಣ. ಈಗ ಮುಖ್ಯಮಂತ್ರಿಗಳು ಇವತ್ತು ಕೇರಳಕ್ಕೆ ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಅಲ್ಲೇ 3 ಗಂಟೆವರೆಗೂ ತ್ರಿವೆಂಡ್ರಮ್ನಲ್ಲೇ ಉಳಿತಾರೆ, ಹೌದಲ್ವಾ? ಅಲ್ಲಿನೇ ಖರ್ಗೆ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, ಡಿ ಕೆ ಶಿವಕುಮಾರ್ ಇರ್ತಾರೆ. ಅಲ್ಲೇ ಯಾಕೆ ಚರ್ಚೆ ಮಾಡಿರಬಾರ್ದು? ಅದ್ರ ಸಾಧ್ಯತೆಯೂ ಕೂಡ ಇದೆ. ಆಗಿರಬಹುದು ಅಂತೇಳಿ ಪ್ರಿಡಿಕ್ಷನ್. ಯಾಕೆಂದರೆ 3 ಗಂಟೆವರೆಗೂ ಅಲ್ಲೇ ಇರ್ತಾರಲ್ಲ ಇವರು. 3 ಗಂಟೆವರೆಗೂ ಅಲ್ಲೇ ಇದ್ದು ಏನು ಮಾಡ್ತಾರೆ ಅವರೆಲ್ಲ? ಏನು ಮಾಡ್ತಾರೆ? ಏನಾದ್ರು ಅಲ್ಲೇ ಏನು ಅದೇನು ಒಂದು ದಿವಸ ಮಾತಾಡ್ಬೇಕೇನ್ರಿ? ಅಲ್ಲೇ 4-5 ಜನ ಕೂತ್ಕೊಂಡು ಒಂದು 5 ನಿಮಿಷದಲ್ಲಿ ಏನಾದ್ರು ಒಂದು ಅಭಿಪ್ರಾಯ ರಾಹುಲ್ ಗಾಂಧಿಯವ್ರ ಬಾಯಿಯಿಂದ ಏನು ಬರ್ತದೆ ಅದು ಜಾರಿ ಆಗ್ತದೆ. ಆಗಬಹುದು ಅಂತ ನನ್ನ ವೈಯಕ್ತಿಕ ನಿರೀಕ್ಷೆ. ಯಾಕೆಂದರೆ ನಾನು ಅವ್ರ ಟಿ ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಪೊಲಿಟಿಕಲ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲೂ ಕೂಡ ಎಲ್ಲ ಲೀಡರ್ಗಳು ಅಲ್ಲೇ ಇರ್ತಾರಲ್ಲ, ರಾಜ್ಯದ್ದು ದೇಶದವರು ಎಲ್ಲ ಅಲ್ಲೇ ಇರ್ತಾರೆ. ಅಲ್ಲಿ ಏನಾದರೂ ಮಾತುಕತೆ ಆಗಬಹುದು ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು, ನಿರೀಕ್ಷೆ. ಸಿದ್ದರಾಮಯ್ಯನವ್ರು ಏನೋ ಬದಲಾವಣೆ ಆದರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಾವು. ಇನ್ನೇನಾಗಬೇಕು? ಹೌದು, ಹಿಂದೆ 8 ವರ್ಷ ಇರಲಿಲ್ವ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವ್ರು ಗೆಲ್ಲಿಲ್ಲ ಅವಾಗ. ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ಏನು ಬಿಟ್ಕೊಳಕ್ಕೇನು ಸಿದ್ದರಾಮಯ್ಯನವ್ರ ಮನೆ ಆಸ್ತಿನ? ಅಧಿಕಾರ ಯಾರ ಆಸ್ತಿನೂ ಅಲ್ಲ, ಜನರು ಕೊಡೋ ಅಂಥ ಭಿಕ್ಷೆ. ಗೊತ್ತಾಯ್ತಾ? ಕೇಳಪ್ಪ, ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಯಾರೊಬ್ಬನ ಆಸ್ತಿನೂ ಅಲ್ಲ, ನನ್ನ ಆಸ್ತಿನೂ ಅಲ್ಲ, ಸಿದ್ದರಾಮಯ್ಯನವರ ಆಸ್ತಿನೂ ಅಲ್ಲ, ಪರಮೇಶ್ವರ ಆಸ್ತಿನೂ ಅಲ್ಲ, ಇನ್ನೊಬ್ಬರದ್ದು ಯಾರ್ದು ರಾಜಕಾರಣಿಗಳ ಆಸ್ತಿ ಅಲ್ಲ.